ಗಂಡ ಹೆಂಡತಿ ತುಂಬಾ ಸೋಷಲ್ ಆಗಿ ಮಾತಾಡ್ತಾ ಇದ್ರು. ಗಂಡ ಹೇಳ್ದ, ಆ ಮೂಲ ಮನೆ ಮೀನಾಕ್ಷಿ ತುಂಬಾ ಚೆನ್ನಾಗಿದೆ ಕಣೆ. ಅಯ್ಯೋ ಅವಳು ಕನಸಿ ಬಂದ್ಬಿಡ್ತ ಕಣೆ ಕಣೆ. ಹೌದನ್ರಿ, ಏನ್ ಬಿಟ್ಟು ಬೀಳೋ ಅವಳು. ಹೌದನ್ರಿ, ಅವಳ ಒಬ್ಬಳ ಬಂದಿಲ್ಲ. ಹೂ ಕಣೆ, ಅವಳ ಒಬ್ಬಳ ಬಂದಿದ್ದು. ಅವಳ ಜೊತೆಗೆ ಯಾರು ಬಂದಿದ್ದಿಲ್ಲನ್ರಿ? ಇಲ್ಲ ಕಣ, ಅವಳ ಜೊತೆಗೆ ಯಾರು ಬಂದಿದ್ದಿಲ್ಲ. ಅವಳ ಜೊತೆಗೆ ಅವಳ ಗಂಡ ಬಂದಿದ್ದಿಲ್ಲನ್ರಿ? ಇಲ್ಲ ಕಣ, ಅವಳ ಗಂಡ ಬಂದಿದ್ದಿಲ್ಲ. ಅಯ್ಯ, ಅವಳ ಗಂಡ ನನ್ ಕನಸಿ ಬಂದ್ಬಿಡ್ದ. ಮಜಾ ಕೊಡ್ತಾ ಹೋಗ್ತವೆ. ಅದೇನ ಕಿವಿನೆಲ್ಲ ತಿಟ್ಕೊಂಡ್ರೆ ಶೀತ ಅಂತೆ, ಮೂಗಿನೆಲ್ಲ ತಿಟ್ಕೊಂಡ್ರೆ ಗೋತ ಅಂತೆ. ಲವರ್ ಸಾರ್ ಹೇಳಿದ್ರೆ ಉಲ್ಲಾಸ ಅಂತೆ, ಡಾಕ್ಟರ್ ಸಾರ್ ಹೇಳಿದ್ರೆ ಕೈಲಾಸ ಅಂತೆ. ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ ಊರಿಗೆ ಬಂದ್ರೆ ನೀರಿಗೆ ಬರ್ದಂಗ ಇರ್ತಾಳ ಅಂತ ಮಾತಾಡ್ತಾರೆ. ಅದೇ ನಮ್ ಕೆಟ್ಟ ಗಂಡಸರು ಮಾತಾಡ್ತಾರೆ ಊರಿಗೆ ಬಂದ್ರೆ ಬಾರಿಗೆ ಬರ್ದಂಗ ಇರ್ತಾನ. ಇದೊಂಥರ ಗಂಡ ಹೆಂಡ್ರಿ ಜಗಳ ಉಂಡು ಮಲಗ ತನಕ ಒಂದ್ ಗಾದಿದೆ. ಅದು ಬಿಡಿ, ಇವತ್ತು ಗಂಡ ಹೆಂಡ್ರಿ ಜಗಳ ಉಂಡು ಮಲಗಿ ಮನೆಯಿಂದ ಎಲ್ಲ ಕಡೆ ಜಾಸ್ತಿ ಆಗ್ತೈತೆ. ಅದೇ ತರ ನಮ್ಮ ಮನೆ ಹತ್ರ ಇಬ್ರು ಗಂಡ ಹೆಂಡ್ತಿ ಜೋರ ಜಗಳ ಆಡ್ತಾ ಇದ್ರು. ರಾತ್ರಿ 12:30 1 ಗಂಟೆ ಆಗಿದೆ. ಮನೆ ಒಳಗೆ ಲೈಟ್ ಉರಿತಾ ಇತ್ತು. ಇಬ್ರು ಪೊಲೀಸಲ್ಲಿ ಆಟಾಡ್ಕೊಂಡು ಬಂದ್ರು. ಟಕ್ ಟಕ್ ಅಂತ ಡೋರ್ ಹೊಡೆದ್ರು. ತೆಗಿರಿ ಬಾಗ್ಲು, ಯಾರೇ ಮನೆಗೆ ಯಜಮಾನ್ರು ಅಂದ್ರು. ಅದೇ ಇನ್ನೂ ಡಿಸೈಡ್ ಆಗಿ ಮಾತಾಡ್ತಾರೆ. ರಾತ್ರಿ 12:30 ಆದ್ರೂ ಡಿಸೈಡ್ ಆಗಿ ಗಂಟೆ ಯಾರು ಯಜಮಾನ್ರು ಅಂತ, ಯಾರು ಯಜಮಾನ್ರು ಅಂತ ಮನೆ ಯಜಮಾನ್ರು ಯಾರು ಅಂತ. ಹಾಗೆ ನೋಡಿ, ನೀವೆಲ್ಲ ಎಷ್ಟೊಂದು ಚೆನ್ನಾಗಿ ಇವತ್ತು ರೇಷ್ಮೆ ಸೀರೆ ಮತ್ತೆ ನೀವು ಎಷ್ಟು ಒಡವೆ ವಸ್ತ್ರ ಹಾಕೊಂಡು ಎಷ್ಟು ಕಾಸ್ಟ್ಲಿ ಹಾಕೊಂಡು ಒಂದೇ ಒಂದು ಕೊರತೆ ಇರ್ತದೆ ನಿಮ್ ಮುಖದಲ್ಲಿ ಸೌಂದರ್ಯ ಬರ್ತದೆ. ಏನದು? ನಗು. ನಗು ಇಲ್ಲ ಅಂದ್ರೆ ಅಲ್ವಾ? ಅದಕ್ಕೆ ನನ್ನ ಹೆಂಡ್ತಿಗೆ ನಾನು ಕೇಳಿದೆ, ಆನಂದಕ್ಕೆ ಏನು ವ್ಯತ್ಯಾಸ ಅಂತ. ಅವ್ಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಆನಂದ ಅಂದ್ರೆ ಹೆಂಗ್ ಗೊತ್ತಂದ್ರೆ, 1 10 ಲಕ್ಷ ರೂಪಾಯಿ ಒಡವೆ ಹಾಕೊಳ್ತೀವಿ, 1,10,000 ರೂಪಾಯಿ ಸೀರೆ ಹಾಕೊಳ್ತೀವಿ, ಅದೇನೋ ಮೇಕಪ್ ಎಲ್ಲ ಮಾಡಿಸ್ಕೊಳ್ತೀವಿ. ಹಿಂಗೆ ಗೃಹಪ್ರವೇಶಕ್ಕೆ ಮದುವೆಗೆ ಟಾಮಾಗಿ ಹೋಗ್ತಿರ್ತೀವ್ರಿ. ಜನ ಎಲ್ಲ ನಮ್ಮನ್ನ ನೋಡ್ತಕ್ಕಂಡ್ರಿ. ಅದಕ್ಕಂಡ್ರಿ ಆನಂದ. ಮತ್ತೆ ಪರಮಾನಂದ ಅಂದ್ರೆ ಏನಂತ ಕೇಳಿದ್ರು. ಪರಮಾನಂದ ಅಂದ್ರೆ ಏನ್ ಗೊತ್ತನ್ರಿ, ಹಿಂಗೆ ಮದುವೆಗೆ ಗೃಹಪ್ರವೇಶಕ್ಕೆ ಒಡವೆ ವಸ್ತ್ರ ಹಾಕೊಂಡು ಈಗ 3-4 ಗಂಟೆ ತಿರ್ಗಾಡಿ ಮನೆಗೆ ಬಂದ್ಬಿಟ್ಟು ಮುಖ ತೊಳ್ಕೊಂಡು ನೈಟ್ ಮುಖ ತೊಳ್ಕೊಂಡು ಕುತ್ಕೊಂತವ್ರೆ.